ನಮಸ್ಕಾರ. ಈ ಒಂದು ಸ್ಥಳಕ್ಕೆ ನೀವು ರಹಸ್ಯವಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದು ತಮಾಷೆ ಅಂದ್ಕೋಬೇಡಿ. ಆ, ನಿಮಗೆ ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಆ, ಈ ಒಂದು ಸ್ಥಳ ತುಂಬ ಪವರ್ಫುಲ್ ಸ್ಥಳ. ಈ ಒಂದು ಸ್ಥಳಕ್ಕೆ ನೀವು ರಹಸ್ಯವಾಗಿ ಹೋಗಿ ಬನ್ನಿ. ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಸೀಕ್ರೆಟಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಮತ್ತು ಎಸ್ಪೆಷಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಜೊತೆಗೆ ಇಂಥ ಒಂದು ಪವರ್ಫುಲ್ ಸ್ಥಳಗಳಿಗೆ ಹೋಗಿ ಬಂದಾಗ ಖಂಡಿತವಾಗ್ಲೂ ಯಾಕೆಂದರೆ ಈ ಕಲಿಯುಗದಲ್ಲಿ ಜೀವನ ಮಾಡಲಿಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ ಅಂದರೆ ಆಟನೇ ನಡೆಯಲ್ಲ. ಎಸ್ಪೆಷಲಿ ಸಾಲಗಳು, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಎಷ್ಟೇ ಇದ್ದರೂ ಖಂಡಿತವಾಗ್ಲೂ ತೀರುತ್ತೆ. ತುಂಬ ಪವರ್ಫುಲ್ ಸ್ಥಳ ಇದು. ಯಾವುದು ಸ್ಥಳ ಇದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಹೊಸದಾಗಿ ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಮಾಡ್ಕೊಂಡ್ರೆ ಲೈಕ್ ಮಾಡ್ಕೊಳ್ಳಿ. ವಿಡಿಯೋನ ಕೆಳಗಡೆ ಐಪ್ ಬಟನ್ ಇದೆ ನೋಡಿ, ವಿಡಿಯೋ ಕೆಳಗಡೆ ಐಪ್ ಬಟನ್, ಐಪ್ ದಿಸ್ ವಿಡಿಯೋ ಅಂತ ಕಾಣ್ತಿದೆಯಲ್ಲ, ಅಲ್ಲಿ HYP ಐಪ್ ಪ್ರೆಸ್ ಮಾಡಿ. 2 ಸರಿ ಪ್ರೆಸ್ ಮಾಡಿ. ನೋಡಿ, ಎಸ್ಪೆಷಲಿ ಈ ಒಂದು ಸ್ಥಳಕ್ಕೆ ಸೀಕ್ರೆಟಾಗಿ ಹೋಗಿ ಬನ್ನಿ. ರಹಸ್ಯವಾಗಿ ಹೋಗಿ, ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ನಿಮ್ಮ ಫ್ಯಾಮಿಲಿ ದುಡ್ಡು ಬೇಕಪ್ಪ ಜೀವನದಲ್ಲಿ, ಚೆನ್ನಾಗೆ ಹಣ ಬೇಕು, ಸಾಲಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಅಂತಂದರೆ, ಎಸ್ಪೆಷಲಿ ಹಣ ಅಭಿವೃದ್ಧಿ ಆಗಬೇಕು ಅಂತಂದರೆ, ಎಸ್ಪೆಷಲಿ ಈ ಒಂದು ಸ್ಥಳಕ್ಕೆ ಹೋದ್ರೇ ಸಾಕು. ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಬರ್ತಾನೆ ಇರುತ್ತೆ ಖಂಡಿತವಾಗ್ಲೂ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಅದೆಲ್ಲ ನಮ್ಮೆಲ್ಲರ ಧರ್ಮ. ಜೊತೆಗೆ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಯಾವಾಗ ಹೋಗ್ಬೇಕು ಗೊತ್ತಾ? ಈ ಒಂದು ಸ್ಥಳಕ್ಕೆ ಹೇಳ್ತೀನಿ. ಗುರುವಾರ ಇರಬೇಕು, ಆರಿದ್ರಾ ನಕ್ಷತ್ರ ಇರಬೇಕು, ಹುಣ್ಣಿಮೆ ಇರಬೇಕು. ಸೋಮವಾರ ಇರಬೇಕು, ಆರಿದ್ರಾ ನಕ್ಷತ್ರ ಇರಬೇಕು, ಹುಣ್ಣಿಮೆ ಇರಬೇಕು. ಅಥವಾ ಗುರುವಾರ ಇರಬೇಕು, ಅಮಾವಾಸ್ಯೆ ಇರಬೇಕು, ಆರಿದ್ರಾ ನಕ್ಷತ್ರ ಬಂದಿರಬೇಕು. ಸೋಮವಾರ ಇರಬೇಕು, ಅಮಾವಾಸ್ಯೆ ಇರಬೇಕು, ಆರಿದ್ರಾ ನಕ್ಷತ್ರ ಬಂದಿರಬೇಕು. ಇಂಥ ಟೈಮಲ್ಲಿ ಸೀಕ್ರೆಟಾಗಿ ರಹಸ್ಯವಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತೀನಲ್ಲ, ದುಡ್ಡು ಬೇಡ ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಇದು ತಮಾಷೆನೇ ಅನ್ಕೋಬೇಡಿ, 500% ಸತ್ಯ. ಖಂಡಿತವಾಗ್ಲೂ ಯಾವುದು ಗೊತ್ತಾ ಅದು ಪವರ್ಫುಲ್ ಸ್ಥಳ ಅಂತಂದರೆ, ಮೊದಲನೇದು ತಮಿಳುನಾಡಿನ ಕಡಲೂರು ಜಿಲ್ಲೆಯ ಚಿದಂಬರಂ ಎಂಬ ಪಟ್ಟಣದಲ್ಲಿ ನಾಟ್ಯರಾಜ ಶಿವನ ದೇವಸ್ಥಾನ ಇದೆ. ಚಿದಂಬರಂ ನಟರಾಜ ದೇವಸ್ಥಾನ ಅಂತೀವಿ. ನೃತ್ಯ ಮಾಡುವ ಒಂದು ರೂಪದಲ್ಲಿ ಶಿವನನ್ನು ಆರಾಧಿಸ್ತಾರೆ. ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಶಿವನನ್ನು 3 ರೂಪದಲ್ಲಿ ಆರಾಧಿಸ್ತಾರೆ. ಮೊದಲನೇದು ನಟರಾಜನ ರೂಪದಲ್ಲಿ, ಎರಡನೇದು ಸ್ಫಟಿಕಲಿಂಗದ ರೂಪದಲ್ಲಿ, ಮೂರನೇದು ಆಕಾಶದ ರೂಪದಲ್ಲಿ. ಇದು ಮುಗಿಸ್ಕೊಂಡು ನೀವು ನಂತರ ರಾಮೇಶ್ವರಂ, ಸಾಕ್ಷಾತ್ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದ ತಮಿಳುನಾಡಿನ ರಾಮೇಶ್ವರಂಗೆ ಹೋಗಿ, ಅಲ್ಲಿ 22 ಸಿಹಿ ನೀರಿನ ಬಾವಿಯಲ್ಲಿ ನೀರು ಇರುತ್ತೆ. ಅಲ್ಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ, ಅಥವಾ ತಲೆಗೆ ನೀರು ಹಾಕಿಸ್ಕೊಂಡು
ನಂತರ ರಾಮೇಶ್ವರಂನಲ್ಲಿ ಶಿವನ ಒಂದು ದರ್ಶನ ಮಾಡಿ ಬರಬೇಕು. ನೀವು ಚಿದಂಬರಂನ ನಾಟ್ಯರಾಜ ನಟರಾಜ ಶಿವನ ದೇವಸ್ಥಾನಕ್ಕೆ ಹೋದಾಗ ಬಿಲ್ವಪತ್ರೆ ಮರೆಯಂಗಿಲ್ಲ. ತಮಿಳುನಾಡು ರಾಮೇಶ್ವರಕ್ಕೆ ಹೋದಾಗ ಬಿಲ್ವಪತ್ರೆ ಮರೆಯಂಗಿಲ್ಲ. ಬಿಲ್ವಪತ್ರೆನ ಕೈನಲ್ಲಿ ಇಟ್ಕೊಂಡು ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ಗೌರೀ ಶಂಕರಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಈ ಮಂತ್ರನ ಆ ಒಂದು ಬಿಲ್ವಪತ್ರೆಗೆ ಅಭಿಮಂತ್ರಿಸ್ಬಿಟ್ಟು ಅಲ್ಲಿ ಸಮರ್ಪಣೆ ಮಾಡಿಬಿಡಬೇಕು. ಯಾವಾಗ ಹೋಗಬೇಕು ನೋಡಿ, ಅಮಾವಾಸ್ಯೆ, ಹುಣ್ಣಿಮೆ, ಆರಿದ್ರ್ಯ ನಕ್ಷತ್ರ, ಸೋಮವಾರ ಅಥವಾ ಗುರುವಾರಗಳು ಬಂದಾಗ ರಹಸ್ಯವಾಗಿ ಸೀಕ್ರೆಟಾಗಿ ಮೊದಲು ನಾಟ್ಯರಾಜ ಶಿವನ ದೇವಸ್ಥಾನ ಚಿದಂಬರಂ, ತಮಿಳುನಾಡಿನ ಚಿದಂಬರಂ ನಟರಾಜ ಶಿವನ ದೇವಸ್ಥಾನ, ನಾಟ್ಯರಾಜ ಶಿವನ ದೇವಸ್ಥಾನ ದರ್ಶನ ಮಾಡಿಕೊಂಡು ನಂತರ ತಮಿಳುನಾಡಿನಲ್ಲಿರುವ ರಾಮೇಶ್ವರಂ ಸಾಕ್ಷಾತ್ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದ ಲಿಂಗನ ಈ ರೀತಿ ಪ್ರೊಸೀಜರ್ ಪ್ರಕಾರ ದರ್ಶನ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ದುಡ್ಡು ಬೇಡ ಅಂದರೂ ನಿಮ್ಮ ಅಕೌಂಟಿಗೆ ಬರ್ತಾನೆ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.